ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ನೋಡ್ಕೊಂಬರ್ತಾ ಇದ್ವಿ. ಬಿಗ್ ಬಾಸ್ ಮುಗಿದ್ಮೇಲೆ 3-4 ದಿವಸ ನೆನೆಸ್ಕೊಳೋರು, ಜಾಸ್ತಿ ಅಂದರೆ ಒಂದು ವಾರ ನೆನೆಸ್ಕೊಳ್ಳೋರು, ಬಿಗ್ ಬಾಸ್ನ ಮಿಸ್ ಮಾಡ್ಕೊಳೋರು. ಈ ಬಿಗ್ ಬಾಸು 1 ತಿಂಗಳು ಮೇಲಾಗಿದೆ, ಆದರೂ ಇನ್ನೂ ಬಿಗ್ ಬಾಸ್ ಕ್ರೇಜ್ ಆಗೇ ಇದೆ. ಇಷ್ಟು ದಿವಸ ವಿನ್ ಆಗ್ತಾಯಿದ್ರು, ಆದರೆ ಅವ್ರಿಗೆ ಯಾರಿಗೂ ಇಲ್ಲದೇ ಇರೋ ಕ್ರೇಜು ಈ ಸಲ ವಿನ್ನರ್ಗಾಗಿದೆ. ಓಟು ಜಾಸ್ತಿ ಬಂದಿದೆ ಅಂದರೆ 5 ಕೋಟಿ ವಿನ್ನರ್ಗೆ. ಈ ಸೀಸನಲ್ಲಿ ರನ್ನರ್ಗೆ 5 ಕೋಟಿ ಬಂದಿದೆ, ವಿನ್ನರ್ಗೆ 55 ಕೋಟಿ ಮೇಲೆ ಬಂದಿದೆ. ಇವಾಗ ಎಲ್ಲಿ ಯಾವುದೇ ಫಂಕ್ಷನ್ ಆಗಲಿ ಬಿಗ್ ಬಾಸ್ ವಿನ್ನರ್ನ ಕರೀತಾರೆ. ಗಿಲ್ಲಿನ ಮೊನ್ನೆ ಕನಕ ಮಹೋತ್ಸವ ಮಾಡಿದ್ರು, ಅದರಲ್ಲಿ ತುಂಬ ಜನನ ಕರೆದಿದ್ರು, ದೊಡ್ಡ ದೊಡ್ಡ ಹೀರೋಸ್ನೆಲ್ಲ ಕರೆದಿದ್ರು. ಈ ಸತಿ ಕ್ರೇಜ್ ಹೇಗಿದೆ ನೋಡಿ. ಆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೂ ಕರೆದಿದ್ದಾರೆ, ಬಿಗ್ ಬಾಸ್ ಅವರೆಲ್ಲರನ್ನೂ ಕರೆದಿದ್ದಾರೆ. ಮತ್ತು ಹಂಪಿ ಮಹೋತ್ಸವ ಅದಕ್ಕೂ ಕರೆದಿದ್ದಾರೆ. ಅದೇ ರೀತಿ ಇವಾಗ ಯಾವುದೇ ಫಂಕ್ಷನ್ ಆಗಲಿ ಅವ್ರನ್ನ ಕರೀತಾರೆ. ಮತ್ತು ಗೋಲ್ಡ್ದು ಬ್ರಾಂಚ್ ಓಪನಿಂಗ್ ಅದಕ್ಕೂ ಕರೆದಿದ್ರು. ಆ ಫಂಕ್ಷನ್ಗಳಲ್ಲಿ ಇನ್ನೊಂದು ಏನಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಮಾತಾಡ್ತಾರೆ. ಆದರೆ ಗಿಲ್ಲಿ ಮಾತಾಡಿದಾಗ ಜನ ಯಾವ ರೀತಿ ಕರೀತಾರೆ ಅಂದರೆ ಎಲ್ಲ ಶಾಕ್ ಆಗ್ತಿದ್ದಾರೆ. ಎಲ್ಲ ಬಿಗ್ ಬಾಸಲ್ಲಿ ವಿನ್ನಾದವರು ನಾರ್ಮಲಾಗಿ ಯಾವುದಾದ್ರೂ ಸೀರಿಯಲ್ಗಳು ಅದು ಮಾಡ್ಕೊಂಡಿರ್ತಿದ್ರು. ಆದರೆ ಈ ಸತಿ ಹೀರೋಗೆ ಏನು ಕ್ರೇಜ್ ಇದೆ ಆ ರೀತಿ ಕ್ರೇಜ್ ಬಂದಿದೆ. ಇವಾಗ ಇನ್ನೊಂದು ತುಂಬ ಜನ ಏನು ಮಾತಾಡ್ಕೊಳ್ತಿದ್ದಾರೆ ಅಂದರೆ, ಆಚೆ ಬಂದಮೇಲೆ ಗಿಲ್ಲಿ ಕಾವ್ಯದ ಕ್ರೇಜ್ ನೋಡಿ ಕಾವ್ಯ 3ನೇ ಪ್ಲೇಸಿಗೆ ಬರಬೇಕಾಗಿತ್ತು ಅಂತ ಮಾತಾಡ್ಕೊಳ್ತಿದ್ದಾರೆ. ಇವಾಗ ಆಚೆ ಯಾವುದೇ ಪ್ರೋಗ್ರಾಮ್ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ಇವರಿಬ್ಬರನ್ನ ಕರೀತಾರೆ. ಮತ್ತು ಆಚೆ ಎಲ್ಲ ಜನಗಳು ನೋಡಿ ಆ ಕ್ರೇಜ್ ಎಲ್ಲ ನೋಡಿ 3ನೇ ಪೊಸಿಷನ್ ಏನಿದೆ ಅದು ಕಾವ್ಯ ಇರಬೇಕಾಗಿತ್ತು ಅಂತಿದ್ದಾರೆ. ಈ ಹಿಂದೆ ಬಿಗ್ ಬಾಸು ಈ ರೀತಿ ಕ್ರೇಜ್ ಬಂದಿಲ್ಲ, ಮುಂದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಈ ಸೀಸನ್ನ ಜನಗಳು ಅಷ್ಟೊಂದು ಮನಸ್ಸಿಗೆ ತೊಗೊಂಬಿಟ್ಟಿದ್ದಾರೆ. ಯಾಕಂದರೆ ಈ ಸೀಸನಲ್ಲಿ ತುಂಬ ಜನ ನಗುನ್ ತಂದಿರೋದೇ ಈ ಸೀಸನಲ್ಲಿ. ಇವಾಗಲೂ ಆ ಬಿಗ್ ಬಾಸ್ ಅವ್ರನ್ನೆಲ್ಲ ತೊಗೊಂಡು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಮಾಡಿದ್ರೆ ನಂಬರ್ 1 TRP ಬರುತ್ತೆ. ನಾನು ಆದಷ್ಟು ಬೇಗ ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಹೋಸ್ಟು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರು ಬರಬೇಕು ಅಂತ ಇಷ್ಟ ಕಮೆಂಟಲ್ಲಿ ಹೇಳಿ. ಯಾಕಂದರೆ ಈ ಸತಿ ಸುದೀಪ್ ಸಾರು ನಡ್ಸ್ಕೊಟ್ಟಿದ್ದು ನೋಡಿ ತುಂಬ ಜನ ಬೇರೆ ಬೇರೆ ಥರ ಮಾತಾಡಿದ್ರು. ಒಂದು ಸ್ವಲ್ಪ ಜನಕ್ಕೆ ಇಷ್ಟ ಆಗಲಿಲ್ಲ. ಸುದೀಪ್ ಸಾರ್ಗೂ ಅದು ನೋಡಿ ಬೇಜಾರಾಯಿತು. ಈ ಸೀಸನ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಗೆ ಅವ್ರು ಬಂದ್ರೇ ಇಷ್ಟ. ನಿಮಗೆ ಯಾರು ಬರಬೇಕು ಯಾರು ಇಷ್ಟ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ ಜಾಗದಲ್ಲಿ ನಿಮಗೆ ಯಾರು ನೋಡಿದ್ರೆ ಇಷ್ಟ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಮತ್ತು ಚಾನಲು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.